ಈ ಅದಕ್ಕೆ ಅವ್ರ ಅಪ್ಪ ಅಮ್ಮ ಇದಾರಲ್ಲ, ಅವ್ರಿಗೆ ಜನ ಬಾಣ್ಸೋಕೆ ಬರೋದಿಲ್ಲ ಅಲ್ವಾ? ನೀ ಹೇಳ್ತಾ ಇರೋದು ಮಾತ್ರ 100% ಸತ್ಯ ಕಣೆ. ನೆಟ್ಗೊಂದು ಜನ ಬಾಣ್ಸೋಕ್ ಬರೋದಿಲ್ಲ ಅವ್ರಿಗೆ. ಅವ್ರ ಮನೆಗೆ ಎಷ್ಟು ಸರಿ ಹೋಗೋನಿ ನಾನು. ಅವ್ರು ನನ್ಗೆ ಅಡುಗೆ ಮಾಡಿ ಕೂತ್ಬೇಡ, ಬಾಯಿ ತುಂಬ ನನ್ಗೆ ಕುತ್ಕೊಂಡು ನಂಗೆ ಮಾತಾಡ್ಸಿದ್ರೆ ಹೇಳು. ಅದೇನು ಜನಗಳೋ ಏನೋ ಅವು. ಅವ್ರ ಅಪ್ಪ ಅವ್ರವ್ವ ಹೆಂಗ್ ಬುದ್ಧಿ ಕಲ್ತವ್ರೆ, ಇವಳ್ದು ಅದೇ ಬುದ್ಧಿ. ಅವ್ರ ನೆಟ್ಟಗೆ ಬುದ್ಧಿ ಕಲ್ತಿದ್ರಲ್ಲ ಒಬ್ಬ, ಫಸ್ಟ್ ಇವಳು ಬುದ್ಧಿ ಕಲಿಕೆ. ಅತ್ತೆ ಸಾಕ್ ನಿಲ್ಸಿ. ನಮ್ಮ ಅಪ್ಪ ಅಮ್ಮ ಜನ ಭಾವನಿಸ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನಿಮ್ಗಿಲ್ಲ ಅತ್ತೆ. ನಾನು ನೋಡಿದ್ದೀನಿ ನೀವು ಎಷ್ಟು ಚೆನ್ನಾಗಿ ಜನ ಭಾವನಿಸ್ತೀರಾ ಅಂತ. ಆದ್ರೆ ಒಂದು ಕ್ವೆಶನ್ ಕೇಳ್ತೀನಿ ನಿಮ್ಗೆ. ನನ್ನ ಮದ್ವೆಗೆ 6 ವರ್ಷ ಆಯ್ತು ನಾನು ಈ ಮನೆಗೆ ಬಂದು. ಎಷ್ಟು ದಿನ ಅತ್ತೆ ನಮ್ಮ ಅಪ್ಪ ಬೇಡ, ನಮ್ಮ ಅಮ್ಮ ಆಗ್ಲಿ ನಮ್ಮ ಅಕ್ಕ ಆಗ್ಲಿ ಎಷ್ಟು ದಿನ ಬಂದು ಒಂದೇ ಒಂದಿನ ಈ ಮನೆಯಲ್ಲಿ ಇದ್ದೋಗಿದ್ದಾರೆ ಹೇಳಿ? ಅವ್ರು ಏನಕ್ಕೆ ಈ ಮನೆಯಲ್ಲಿ ಇರಕ್ ಇಷ್ಟಪಡಲ್ಲ ಹೇಳಿ? ಅವ್ರು ಈ ಮನೆಗೆ ಬಂದಾಗ ನೀವು ನಡ್ಕೋತಿರಲ್ಲ ರೀತಿ, ಮುಖ ತಿರ್ಗಿಸ್ಕೊಳ್ಳೋದು, ನೆಟ್ಟಿಗೆ ಮಾತಾಡಿಸ್ತಾನೆ ಇರೋದು, ಹೆಂಗಾದ್ರು ಬಂದಿದ್ದಾರೆ ನನ್ಗೇನ್ ಬೇಕಾದ್ರೂ ಹೋಗ್ತಾರೆ ಅಂತ ನಿಮ್ ಪಾಡು ನೀವು ಇರ್ತಿರಲ್ಲ, ಅದನ್ನ ನೋಡಕ್ಕಾಗ್ದೇನೆ ಒಂದ್ ಅರ್ಧ ಗಂಟೆ ಇದ್ದು ನನ್ನ ಮಾತಾಡ್ಸ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಅದೇ ನಿಮಗ್ ಬೇಕಾದವ್ರು ಬಂದಾಗ್ಲೂ ನೀವು ಇದೇ ರೀತಿ ನಡ್ಕೋತೀರಾ? ನಮ್ಮಪ್ಪ ನಮ್ಮಮ್ಮ ನನ್ನ ನೋಡಕ್ ಬಂದಾಗ ಯಾವತ್ತಾದ್ರೂ ನೀವು ಒಂದೇ ಒಂದಿನ ನಮ್ಮಪ್ಪ ನಮ್ಮಮ್ಮಗೆ ಅಡುಗೆ ಮಾಡಕ್ಕಿದ್ದೀರಾ? ಊಟ ಬೇಡ ಹೋಯ್ತು, ಒಂದ್ ಗ್ಲಾಸ್ ಕಾಫಿ ಕೊಟ್ಟಿದ್ದೀರಾ ಹೋಗ್ಲಿ ನೀವು? ಫಸ್ಟ್ ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ, ನೀವು ಜನ ಬಾಣ್ಸೋದನ್ನ ಕಲೀರಿ. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮನ್ನ ಕೂರ್ಸ್ಕೊಂಡು ಜನ ಬಾಣ್ಸೋದ್ ಹೆಂಗೆ ಅಂತ ಹೇಳ್ಕೊಡಿ. ನಿಮ್ಮಿಬ್ರಿಗೂ ಮಾಡೋ ಕೆಲಸ ಇಲ್ಲ ಅಂದ್ರೆ ಭಗವದ್ಗೀತೆ ಬುಕ್ ಇದೆ, ಸ್ವಲ್ಪ ತಗೊಂಡು ಓದಿ, ಜ್ಞಾನನಾದ್ರೂ ಬೆಳೆಯುತ್ತೆ. ಅದನ್ನ ಬಿಟ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮನ ಬಗ್ಗೆ ನನ್ನ ಬಗ್ಗೆ ಮಾತಾಡ್ಕೊಂಡು ನಿಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ನೀವು? ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ, ಬ್ಯಾಗು ಹಿಡಿ